ಎಲ್ಲ ಬಡ ಕುನ್ನಿಗಳು ಹೇಳಿದರೆ ಹಿಂದೆ ಸರಿಯುವಾಗ ಈ ದರ್ಪಕ್ಕೆ ಅಂತ ಹಾಡುತ್ತೇನೆಂದ ಬೀರನ ಧೈರ್ಯ ಮೆಚ್ಚಲೇಬೇಕು. ಬೀರ, ಆದಷ್ಟು ಬೇಗನೆ ನೀನು ದೇಸಾಯಿ ದರ್ಪಕ್ಕೆ ಅಂತ್ಯ ಕೊಟ್ಟರೆ ಸುತ್ತು 60 ಹಳ್ಳಿಗೆ ನಾನಾಗುವೆ ಸಾಹುಕಾರ. ಈ ಕಡೆ ಯಾವುದೋ ಒಂದು ಒಂಟಿ ಹಕ್ಕಿ ಬರುತ್ತಿದೆಯಲ್ಲ, ಬರಲಿ ದುಮ್ಮಿ ಹೂವಿನ ಸುಗಂಧ ಹುಡುಕುತ್ತಾ ಹೋಗುವ ಈ ಕಾಲದಲ್ಲಿ ಹೂವೇ ತಾನಾಗಿ ದುಮ್ಮಿ ಹತ್ತಿರ ಬರುತ್ತಿದೆ ಅಂದಾಗ ಇಂದು ಹೀರಲೇಬೇಕು ಆ ಹೂವಿನ ಮಕರಂದವನ್ನು. ಸ್ವಲ್ಪ ದಾರಿ ಬಿಡ್ತೀರಾ? ಬಿಡುತ್ತೇನೆ. ಅಂದ ಹಾಗೆ ಯಾರು ನೀನು? ಈ ಊರಿಗೆ ಹೊಸಬಳ? ನೋಡಿ, ನಾನು ಇದೇ ಊರಿನ ರಾಮಣ್ಣ ತಂಗಿ ಸಾವಿತ್ರಿ ಅಂತ ನನ್ನ ಹೆಸರು. ರಾಮಣ್ಣನ ತಂಗಿ ಸಾವಿತ್ರಿ? ನೋಡು ಸಾವಿತ್ರಿ, ಬಡತನದಲ್ಲಿ ಎಷ್ಟು ದಿನ ಅಂತ ಬಿದ್ದು ಒದ್ದಾಡುತ್ತೀಯ? ಸುಮ್ಮನೆ ನಮ್ಮಂತ ಶ್ರೀಮಂತರ ಜೊತೆ ಕೈ ಜೋಡಿಸಿದರೆ ನೀನು ಸುಖವಾಗಿರುತ್ತೀಯ, ನಿಮ್ಮ ಮನೆಯವರು ಸುಖವಾಗಿರುತ್ತಾರೆ. ಏನಂತೀಯ ಸಾವಿತ್ರಿ? ನೋಡಿ, ನಿಮ್ಮ ಮಾತೆ ಅರ್ಥವೇ ನನಗಾಗ್ತಾ ಇಲ್ಲ. ಸಾವಿತ್ರಿ, ಅರ್ಥವಾಗುವ ಹಾಗೆ ಹೇಳ್ತೇನೆ, ಚಿತ್ತಗೊಟ್ಟು ಕೇಳು. ನೀನು ನನ್ನ ಸೂಳೆಯಾಗಿ ಸುಖ ನೀಡಿದರೆ ಬಡವರ ಮನೆಯಾಗಿರುವ ನಿಮ್ಮ ಮನೆ ಸಿರಿ ಸಂಪತ್ತಿನಿಂದ ತುಂಬಿಸಿ ಬೇರೆಯವರ ಅರಮನೆಯನ್ನಾಗಿಸುವೆ. ಏನಂತೀಯ ಚಿನ್ನ? ಲೋ ಶ್ರೀಮಂತ, ಹೆಣ್ಣಿನ ಶೀಲಕ್ಕೆ ಜೊಲ್ಲು ಸುರಿಸಿರುವ ನೀನೊಂದು ಕಜ್ಜಿ ನಾಯಿ. ನಿನ್ನಲ್ಲಿ ಶ್ರೀಮಂತಿಗೆ ಇದೆ, ಆದ್ರೆ ನಾವು ಬಡವರು ನಿಜ ಬೈ ಮಾರ್ಕೊಳ್ಳೋ ಸೂಳೇನಲ್ಲ. ತಿಳಿಯಿತು ಸಾವಿತ್ರಿ, ತಿಳಿಯಿತು. ನಿನ್ನ ಜೊತೆ ಹತ್ತು ಮಾತನಾಡುವುದು ವ್ಯರ್ಥವೆಂದು ತಿಳಿಯಿತು. ಆ ಕೈಲಾಸದಲ್ಲಿ ಸಿಗುವ ಸುಖ ನಿನಗಿಲ್ಲೇ ತೋರಿಸುವ. ಹೆಣ್ಣಿನ ಸಿಲಿ ಕೈ ಹಾಕಿದ್ದೆ ನಿಜವಾದ್ರೆ ನಿನ್ನ ಮೈ ಮೇಲಿರೋ ಬಟ್ಟೆ ಬಿಚ್ಚಿ ಓಡಾಡಿಸ್ಬೇಕಂತ ಮಲ್ಲಿಗೆ ಎತ್ತರ. ಅದು ಈ ಸಮಾಜದ ಹೆಣ್ಣಿಂದ ಎತ್ತರ. ಹುಚ್ಚು ಹೆಣ್ಣೆ, ಈ ನಿನ್ನ ಸಮಾಜದ ಹೆಣ್ಣು ಮಕ್ಕಳು ಹೇಗಿದ್ದಾರೆಂದು ನಿನಗೇನು ಗೊತ್ತು? ನಿನ್ನ ಜೊತೆ ಕಾಲ ಕಳೆಯಬೇಕೆಂಬ ಬಯಕೆಗಾಗಿ ಕಟ್ಟಿಕೊಂಡ ಗಂಡನನ್ನು ಸಮಾಧಿ ಮಾಡಿ ನಿನ್ನೊಂದಿಗೆ ಚಲ್ಲಾಟವಾಡುವರು ಈ ನಿನ್ನ ಸಮಾಜದ ಹೆಣ್ಣು ಮಕ್ಕಳು. ಗಂಡನ ಜೊತೆ ಸುಖವಾಗಿರುತ್ತಾನೆ ಎಂದು ಸಪ್ತಪದಿ ತುಳಿದು ಗಂಡನ ಮನೆಗೆ ಹೋಗುವ ಮುಂಚೆನೆ ಗರ್ಭಿಣಿಯಾಗುವರು ಈ ನಿನ್ನ ಸಮಾಜದ ಹೆಣ್ಣು ಮಕ್ಕಳು. ಇವರ ಬಗ್ಗೆ ಹೇಳುತ್ತಾ ಹೋದರೆ ಸಮಯ ಸಾಲದು. ಆ ಸಾವಿತ್ರಿ, ಸುಮ್ಮನೆ ಸಮಯ ಹಾಳು ಮಾಡಬೇಡ. ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟೊಂದು ಕೇವಲ ಮಾತಾಡ್ತಾ ಇದ್ದಲ್ಲ, ನಾಚಿಕೆ ಬಗ್ಗೆ ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಸಾವಿತ್ರಿ. ನಿನ್ನನ್ನು ನನ್ನ ತೋಳ ತೆಕ್ಕೆಲ್ಲ ಬಿಗಿದಪ್ಪಿ ತೃಪ್ತಿ ಹೊಂದಲು ಬಂದಿರುವೆ. ನಿನ್ನ ಚಂಗುಲಾಬಿ ಅಂತ ಗಲ್ಲಕ್ಕೆ ಚುಂಬನ ನೀಡಲು ಬಂದಿರುವೆ. ನಿನ್ನ ಮಿಲನಕ್ಕಾಗಿ ಹಾತುರಿದು ಕಾಯುತ್ತಿರುವ ನನ್ನ ಕಾಮದಾಹ ತೀರಿಸಿಕೊಳ್ಳಲು ಬಂದಿರುವೆ. ನಿನ್ನ ಏಸ ಆಸೆಗೆ ಬಲಿಯಾಗುವ ಹೆಣ್ಣು ನಾನಲ್ಲ. ಪ್ರಸಂಗ ಬಿದ್ದಿದ್ದೆ ನಿಜವಾದ್ರೆ ನಿನ್ನ ಪಾಲಿಗೆ ನಾನು ಹೆಮ್ಮಾರಿ ಆಗ್ಬೇಕಾಗುತ್ತೆ. ಸಾವಿತ್ರಿ, ಇದುವರೆಗೆ ಊರಿನಲ್ಲಿ ನನ್ನನ್ನು ಕೆಣಕಿ ಯಾರೂ ಬಾಳಿಲ್ಲ, ಬಾಳೋದು ಇಲ್ಲ. ಅಂದಾಗ ನಿರ್ಜನವಾದ ಕಾಡಿನಲ್ಲಿ ಸಿಕ್ಕ ಒಂಟಿ ಹೆಣ್ಣು ನಿನ್ನಿಂದ ನನಗೆ ಮರಣ. ನೋ ನೆವರ್ ಸಾವಿತ್ರಿ. ಹುಲಿಯ ಗವಿಯಿಂದಲೂ ಪಾರಾಗಬಹುದು, ಹಾವಿನ ಹುತ್ತದೊಳಕ್ಕೆ ಇಟ್ಟು ಸಾವಿನಿಂದಲೂ ಪಾರಾಗಬಹುದು. ಆದರೆ ಈ ಕಾಳಿಂಗ ಕಾಮಜಾಲದಿಂದ ಪಾರಾಗಲಾರೆ. ಬಾ.
ಹಸಿದಿರುವ ಹೆಬ್ಬುಲಿ. ಕಾಳಿಂಗ, ನೀನು ಹಸಿದಿರುವ ಹೆಬ್ಬು ಹುಲಿ ಆದ್ರೆ ನಾನು ಹಿಂದ ಹುಲಿಗಳಿಗೆ ಗಂಡ ಕಣೋ. ಏನು ಬಗಳಿದ್ದೆ? ಇದನ್ನೆಲ್ಲ ಕೇಳೋದಕ್ಕೆ ನಾನು ಯಾರು? ಆ ಮರ್ಗಮ್ಮ ತಾಯಿ ಹುತ್ತದಲ್ಲಿ ಹೆಡೆಗಳ ಸರ್ಪದ ವಾದದಿಂದ ಜನಿಸಿ ಬಂದ ಗಂಡನಲ್ಲಿ ಕಣೋ ಈ ಬೀರ. ಏ ಬೀರ, ನೀನ್ ಯಾರಾದರೆ ನನಗೇನು? ಸುಮ್ಮನೆ ಇವಳನ್ನು ನನಗೊಪ್ಪಿಸಿ ಹೊರಟು ಹೋಗು. ಹೋಗದಿದ್ದರೆ ಏನು ಮಾಡಿಯೋ ಕಂತ್ರಿ ನೋಯಿ. ಏನು ಮಾಡುವೆ? ಬೀರ, ನಾನು ಸುಮ್ಮನಿದ್ದರೆ ಕಾಳಿಂಗ, ಸಿಟ್ಟಿಗೆದ್ದು ಹೆಡೆ ಬಿಚ್ಚಿದರೆ ಪ್ರಾಣ ತೆಗೆಯುವ ಕಾಳಿಂಗ ಸರ್ಪ. ಲೇ ಬಚ್ಚು, ಪ್ರಾಣ ತೆಗೆಯುವ ಕಾಳಿಂಗ ಸರ್ಪವಾದರೆ ಆ ಸರ್ಪದ ಮೇಲೆ ಸವಾರಿ ಮಾಡೋ ಗರುಡ ರಾಜ ನಾನಾಗುವ ಮಗನೇ. ರಾಜ ಲೇ ವೀರ, ಗರುಡ ರಾಜನ ಕಥೆಗಳನ್ನು ಹೇಳುತ್ತಾ ಮನೆಯಲ್ಲಿ ಕುಳಿತುಕೊಳ್ಳುವುದನ್ನು ಬಿಟ್ಟು ಇಲ್ಲಿಗೆ ಬಂದಿರುವೋ ಕುರಿ ಕಾಯುವ ಕುನ್ನಿ. ಏ ಬಣ್ಣ ಬಟ್ಟಿ ಮಗನೇ, ಜಾನರಿಗೆ ಮಾತಿನ ಪೆಟ್ಟು, ದಡ್ಡರಿಗೆ ದೊಣ್ಣೆಯ ಪೆಟ್ಟು, ನಿಮ್ಮಂತವರಿಗೆ ಮಾತಲ್ಲಿ ಅರ್ಥವಾಗೋದಿಲ್ಲ. ಏನಿದ್ದರೂ ಒತ್ತೆ ಹೇಳಬೇಕು. ಲೇ ಬೀರ, ಇವತ್ತು ಬಹಳ ಹಾರಾಡುತ್ತಿದೆ ಮಗನೇ. ಹೆಚ್ಚಿಗೆ ಮಾತನಾಡಿದರೆ ಬರುವುದು ನಿನ್ನ ಪ್ರಾಣಕ್ಕೆ ಆಪತ್ತು. ಆಪತ್ತು? ನನ್ನ ಪ್ರಾಣಕ್ಕೆ ಆಪತ್ತು? ಲೇ ಕಾಳಿಂಗ, ಪ್ರಾಣಕ್ಕೆ ಹೆದರಿ ಒಟ್ಟಿ ಹಣ್ಣನ್ನು ಬಿಟ್ಟು ಹೋಗುವಷ್ಟು ಹೇಳಿ ಅಲ್ಲ ಈ ಕರುನಾಡ ಚಕ್ರವರ್ತಿ ವೀರ. ಒಳ್ಳೆ ಮಾತಿನಿಂದ ಹೇಳುತ್ತೇನೆ, ಹೊರಟು ಹೋಗು. ಹೋಗದಿದ್ದರೆ ಏನು ಮಾಡುವೆ ಮಗನೇ? ಏ ಕಾಳಿಂಗ, ಇದರಿಂದ ಪರಶುರಾಮನ ಕೊನೆಯಿಂದ ನಿನ್ನ ಮುಂಡದಲ್ಲಿರುವ ರುಂಡ ಬೇರೆಪಡಿಸಿ ದೇವಾನುದೇವತೆಗಳಿಗೆ ನರಬಲಿ ಕೊಡುತ್ತೇನೆ ಮಗನೇ. ನಾನು ಇವನಿಗೆ ಮುಕ್ತಿ ಕೊಟ್ಟರೆ ನನಗೇ ಲಾಭವಿಲ್ಲ. ಇನ್ನು ಇವನಿಂದ ದೇಸಾಯಿ ಕೊಲೆಯಾಗಬೇಕು. ಆಮೇಲೆ ಕೊಟ್ಟರಾಯ್ತು ಇವನಿಗೊಂದು ಅಂತ್ಯ. ಹೋಗುತ್ತೇನೆ ಬೀರ, ಹೋಗುತ್ತೇನೆ. ಬಟ್ ಸಮಯ ಸಾಧಿಸಿ ಬರುವೆ ಇವಳ ಶೀಲದ ಜೊತೆ ಚೆಲ್ಲಾಟ ಮಾಡಲು. ಹೋಗಲೇ ಮಗನೇ ಹೋಗು. ನಿಮ್ಮಂತವ್ರನ್ನ ಬಹಳ ಜನರನ್ನು ನೋಡಿದಾನೆ ಈ ಬೀರ. ಹಾ, ಯಾರಮ್ಮ ನೀನು? ಇವನ ಕೈಗೆ ಹೇಗೆ ಸಿಕ್ಕಿಕೊಂಡೆ? ಅಣ್ಣ, ನಾನು ಇಡೀ ಊರ್ನ ರಾಮನ್ ತಂಗಿ ಸಾವಿತ್ರಿ ಅಂತ ನನ್ನ ಹೆಸರು. ಈ ಪತ್ರನ ಪೋಸ್ಟ್ ಮಾಡ್ಬೇಕಂತ ಹೊರಟಿದ್ದೆ. ಅಷ್ಟರಲ್ಲಿ ಈ ಕಜ್ಜಿ ನಾಯಿ ಕೈಯಲ್ಲಿ ಸಿಕ್ಕಿದ್ದೆ. ಏನು, ನೀನು ರಾಮಣ್ಣನ ತಂಗಿನ? ಹಾಗಾದರೆ ಆ ಪತ್ರವನ್ನು ನನಗೆ ಕೊಡೋಮ್ಮ, ನಾನು ಪೋಸ್ಟ್ ಮಾಡುತ್ತೇನೆ. ನೀನು ಬಂದು ಬಹಳ ಹೊತ್ತಾಗಿದೆ, ನೀನು ಮನೆಗೆ ಹೋಗಮ್ಮ. ಆಯ್ತಣ್ಣ, ನಾನು ಇಲ್ಲಿ ಹೋಗಿ ಬರ್ತೀನಣ್ಣ. ಹಾ ಸಾವಿತ್ರಿ, ಏನಣ್ಣ? ಇಲ್ಲಿ ನಡೆದ ವಿಷಯ ನಿಮ್ಮ ಅಣ್ಣನಿಗೆ ಹೇಳಬೇಡಮ್ಮ, ಸುಮ್ಮನೆ ಗಾಬರಿ ಆಗುತ್ತಾನೆ. ಸರಿ ಅಣ್ಣ, ನೀನು ಹೇಳಿದ್ರೆ ಆಗ್ಲಿ, ನಾನು ಈಗ ಬರ್ತೀನಣ್ಣ. ಹೋಗಿ ಬಾ ಅಮ್ಮ. ಏನಪ್ಪ ಮಹಾತ್ಮ ಗಾಂಧೀಜಿ ಮಧ್ಯರಾತ್ರಿಯಲ್ಲಿ ಸ್ವತಂತ್ರ ತಂದು ಹೆಣ್ಣು ಮಕ್ಕಳು ಭಯವಿಲ್ಲದೆ ತಿರುಗಾಡಲಿ ಎಂದು ಕಣ್ಣ ಮುಚ್ಚಿಕೊಂಡೆ. ಆದರೆ ಈ ಬಿಡಾಡೆ ಸೊಳ ಮಕ್ಕಳು ಹಾಗೆ ಹಗಲಿನಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡುತ್ತಿದ್ದಾರೆ. ಇಂಥ ದುಷ್ಟ ವಿಷಜಂತುಗಳನ್ನು ಜೀವಂತ ಸಮಾಧಿ ಮಾಡದಿದ್ದರೆ ನನ್ನ ಹೆಸರು ಅಭಿನಯ ಚಕ್ರವರ್ತಿ ಬೀರನೇ ಅಲ್ಲ. ಕೊಟ್ಟಿದ್ರಾ? ಯಾಕ್ರಿ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ ಏನೋ ವಿಚಾರ ಮಾಡ್ತಾ ಇದ್ರಲ್ಲ, ಏನ್ ವಿಚಾರ ಮಾಡ್ತಾ ಇದ್ರ?
ಇನ್ನೇನು ಮಾಡಲು ಸೀತ, ನಾನು ಊರೆಲ್ಲ ತಿರುಗಾಡಿದರೂ ಎಲ್ಲಿಯೂ ಹಣ ಸಿಗಲಿಲ್ಲ. ಶ್ರೀಕಾಂತ ನೋಡಿದರೆ ಹಣವನ್ನು ಕಳಿಸದಿದ್ದರೆ ನಾವೆಲ್ಲವನ್ನ ಪಾಲಿಗೆ ಸತ್ತು ಹೋದೆಂದು ತಿಳಿದುಕೊಳ್ಳ. ನಾನು ಏನು ಮಾಡಬೇಕು ಎನ್ನುವುದೇ ತಿಳಿತಿಲ್ಲ ಸೀತ. ರೀ ಅದಕ್ಕೆ ಯಾಕ್ರಿ ದುಃಖ ಪಡ್ತೀರಾ? ಒಂದ್ ನಿಮಿಷ ಇದೆ ಬನ್ನಿ. ಯಾಕೆ ಈ ತರ ಕಷ್ಟ ಮೇಲೆ ಕಷ್ಟ ಕೊಡ್ತೀಯ? ಚಿಕ್ಕ ವಯಸ್ಸಿನಲ್ಲಿಯೂ ತಂದೆ ತಾಯಿಯನ್ನು ಕಳೆದುಕೊಂಡು ನನ್ನ ತಮ್ಮಂದರಿಂದ ಬೇರೆ ಆಗಿ ಶ್ರೀಕಾಂತನೇ ಕೊಟ್ಟೆ. ಈಗ ಅವನನ್ನು ನನ್ನಿಂದ ದೂರ ಮಾಡಬೇಡ ತಾಯಿ, ದೂರ ಮಾಡಬೇಡ. ಸ್ವಾಮಿ ತೆಗೆದುಕೊಳ್ಳಿ, ಈ ಒಡವೆಗಳನ್ನು ಮಾರಿಕೊಂಡು ಕೊಡಿ. ನೋಡಿ, ಇದನ್ನು ನನ್ನ ಕೊಳ್ಳಿಗೆ ಕಟ್ಟಿ. ಏನೇ ಸೀತಾ, ನೀನು ಕೂಡ ನಾನು ಕೈಲಿ ಆಗಲವೆಂದು ತಿಳಿದುಕೊಂಡಿಯಲ್ಲ. ಸ್ವಾಮಿ ಈ ರೀತಿ ಮಾತನಾಡಿದರೆ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗುತ್ತೀರೆಂದು ಸಪ್ತಪದಿ ತುಳಿದು ಸುಖದಲ್ಲಿ ಭಾಗಿಯಾಗುವುದು ಯಾವ ನ್ಯಾಯ? ನಿನ್ನ ಒಡವನ್ನು ಮಾರಿ ಶ್ರೀಕಾಂತನಿಗೆ ಹಣ ಕುಡಿಬೇಕಾ? ಹೌದು ಸ್ವಾಮಿ, ಇದನ್ನು ಬಿಟ್ಟರೆ ನಮಗೆ ಬೇರೆ ದಾರಿನೇ ಇಲ್ಲ. ಎಷ್ಟೊಂದು ಒಳ್ಳೆಯ ಮದುವೆಯಾದ 3 ತಿಂಗಳಲ್ಲಿ ಮನೆಯಿಂದ ಹೊರಗೆ ಹೋಗಬೇಕು ಅಂತೂ ಹಾಕುವ ಈ ಕಾಲದಲ್ಲಿ ಮೈದನಿಗೆ ಓದಿಗಾಗಿ ಉಡಾನು ಬಿಚ್ಚಿ ಕೊಡುವ ನಿನ್ನಂತ ಕೈ ಹಿಡಿದ ನಾನೇ ಅದೃಷ್ಟ ಸಾಲಕಣೆ. ಯಾಕ್ರಿ ಈ ತರ ಮಾತನಾಡ್ತೀರ? ನಿಮ್ಮನ್ನು ಪತಿಯಾಗಿ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನಿ ಸ್ವಾಮಿ. ಅದೆಲ್ಲ ಸರಿ ಸರಿ. ಈ ಉಡಾನು ಮತ್ತೆ ನಿಮಗೆ ತೆಗೆದುಕೊಳ್ಳಲಿಕ್ಕೆ ಆಗದಿದ್ದರೆ ನೀವೆಲ್ಲಕ್ಕಿಂತ ಹೆಚ್ಚಿನವರು. ನೀವೇ ನನ್ನ ಜೊತೆ ಇರಬೇಕಾದ್ರೆ ಮತ್ತೇನು ಬೇಕ್ರಿ ನನಗೆ? ನೋಡಿ ಸ್ವಾಮಿ, ಇದನ್ನು ಮೊದಲು ನನ್ನ ಕೊಳ್ಳಿಗೆ ಕಟ್ಟಿ ಈ ಬಂಗಾರವನ್ನು ತೆಗೆದುಕೊಳ್ಳಿ. ಜನ್ಮ ಇದ್ದರೆ ತೆಗೆದುಕೊಳ್ಳಿ, ಇದನ್ನು ಮಾರಿ ಹಣ ತೆಗೆದುಕೊಂಡು ಬನ್ನಿ. ಇವತ್ತಿಗೆ ನೀನೇ ಹೋಗಿ ಬಾ. ನನಗೆ ಏಕೋ ತುಂಬಾ ತಲೆ ನೋವುತ್ತಿದೆ. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ಆಯ್ತು ಸ್ವಾಮಿ, ಹೋಗಿ ಬನ್ನಿ. ಸಾವಿತ್ರಿ, ಸಾವಿತ್ರಿ, ಯಾಕಂದ್ರೆ ನೋಡಮ್ಮ, ನಿಮ್ಮ ಅಣ್ಣನವರಿಗೆ ತುಂಬಾ ತಲೆಗೆ ಅಂತ ಇದೆ ಅಂತೆ. ಅದಕ್ಕಾಗಿ ಅವ್ರಿಗೆ ಒಂದು ಸ್ವಲ್ಪ ಬಿಸಿ ಬಿಸಿ ಕಾಫಿ ಮಾಡಿ ಕೊಡಮ್ಮ. ನಾನು ಪೇಟೆಗೆ ಹೋಗಿ ಬರ್ತೇನೆ. ಆಯ್ತು ಅತಿ. ಯಾಕೋ ಏನು ಇಂದು ಬೆಳಗ್ಗೆಯಿಂದ ನನ್ನ ಕಳೆದ ಹೋದ ನನ್ನ ತಮ್ಮಂದರ ನೆನಪಾಗಿ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ತಾಯಿ ಮರಗಮ್ಮ, ಆದಷ್ಟು ಬೇಗ ನನ್ನ ತಮ್ಮಂದರು ನನಗೆ ಸಿಗುವಂತೆ ಆಶೀರ್ವದಿಸು ತಾಯಿ, ಆಶೀರ್ವದಿಸು. ಯಾಕೆ ನನ್ನ ಕಣ್ಣಲ್ಲಿ ಕಣ್ಣೀರು? ಏನಿಲ್ಲ ಮತ್ತೆ ಸ್ವಲ್ಪ ಕಣ್ಣಲ್ಲಿ ಧೂಳ ಬಿದ್ದಂತೆ ಅಷ್ಟೇ. ಸರಿಯಲ್ಲ, ಮನೇಲಿ ಕಾಫಿ ಪುಡಿ ಆಗೋಗಿದೆ, ತೆಗೆದುಕೊಂಡು ಬಂದು ಆಮೇಲೆ ನಿನಗೆ ಕಾಫಿ ಮಾಡ್ಕೊಡ್ತೀನಿ. ಬೇಡಮ್ಮ, ನಾನೇ ಹೋಗಿ ತರ್ತೇನೆ. ಸರಿಯಲ್ಲ, ಹೋಗಿ ಬೇಗ ಬಂದಿದ್ದೆ.
ಬನ್ನಿ, ಅಣ್ಣನವರು ಹೊರಗಡೆ ಹೋಗಿದ್ದಾರೆ. ಏನಾದ್ರೂ ಹೇಳಲು ಕಾರಣ ಇತ್ತಾ? ಬೇಕಾದ್ರೆ ಬಂದ ಮೇಲೆ ನಮ್ಮ ಅಣ್ಣನಿಗೆ ನಾನೇ ತಿಳಿಸ್ತೀನಿ. ಕಾರಣ ಇಲ್ಲದೆ ಈ ದೇಶ ಯಾರ ಮನೆಗೆ ಕಾಲಿಡುವುದಿಲ್ಲ ಸಾವಿತ್ರಿ. ನಿಮ್ಮ ಅಣ್ಣ ತಪ್ಪು ಮಾಡಿದರೆ ಅದಕ್ಕೆ ನಿಮ್ಮ ಅಣ್ಣನಿಗೆ ಈ ದೇಶ ಎದುರು ಹಾಕಿಕೊಂಡ ಪರಿಸ್ಥಿತಿ ಏನಾಗುತ್ತದೆ ಅಂತ ನಿಮ್ಮ ಅಣ್ಣನಿಗೆ ತೋರಿಸಲು ಬಂದಿದ್ದೇವೆ. ನಮ್ಮ ಅಣ್ಣನವರು ಇಂಥ ದೊಡ್ಡ ತಪ್ಪು ಯಾವತ್ತೂ ಮಾಡೋರಲ್ಲ. ಹೌದೇ? ನಿಮ್ಮ ಅಣ್ಣ ತಪ್ಪು ಮಾಡೋನಲ್ಲ. ಯಾಕಂದ್ರೆ ಅವನು ತ್ರೇತಾಯುಗದ ಶ್ರೀರಾಮಚಂದ್ರ, ನಾನು ರಾವಣ. ಆ ರಾವಣಿಗೆ ರಸಗುದಿರಲಿಲ್ಲ. ಆ ಸೀತೆಯನ್ನು 10 ಅಶೋಕವನದಲ್ಲಿಟ್ಟು ಮುಟ್ಟದೆ ಕೆಟ್ಟ. ಆದರೆ ನಾನು ಆ ರಾವಣ ಮಾಡಿದ ತಪ್ಪು ಮರಳಿ ಮಾಡಲಾರೆ. ನಿನ್ನ ಸೀನು ಹಾಳು ಮಾಡಿ ನಿನ್ನ ಪ್ರಾಣ ತೆಗೆದು ಕಲಿಯುಗದ ರಾವಣ ಅನಿಸ್ಕೊಳ್ಳವೇ? ದೇಸಾಯಿ, ಹಿಂದೆ ಸೀತನಿ ಕೆಣಕಿದ ರಾವಣ ಸುಟ್ಟು ಬೂದಿಯಾಗಿ ಹೋದ. ಈಗ ನೀನನ್ನ ಮುಟ್ಟಿದ್ದ ನಿಜವಾದ್ರೆ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಕ್ಷಣಾರ್ಧದಲ್ಲಿ ಸುಟ್ಟು ಬೂದಿ ಮಾಡೋರು ಎಚ್ಚರಿಕೆ. ಸಮಾಜ ಹೆಣ್ಣು ಮಕ್ಕಳು ಅದು ಸೀತೆ ಅಂತ ಪವಿತ್ರ ಹೆಣ್ಣು ಮಕ್ಕಳು. ಹೇ ಸಾವಿತ್ರಿ, ಈ ನಿನ್ನ ಸಮಾಜಕ್ಕೆ ಬೆಲೆ ಕೊಡುವ ಸಾವಿತ್ರಿ ಮೊದಲಿನ ಸ್ಥಿತಿಯಲ್ಲಿ ಇಲ್ಲ. ಗಂಡನ ದೇವರಂದು ದಿನನಿತ್ಯ ಮತ್ತರಿಗೆ ಬುದ್ಧಿ ಹೇಳಿ ಕಾಮಗಸಿಗೆ ಮೈ ಸುಖ ನೀಡೋ ಬಂಡ ಗಂಡರಲ್ಲ ನಿನಗೆ ಪವಿತ್ರರೇ. ಮನೆಯಿಂದ ಹೊರಗೆ ಬಂದು ತಂಗಿಯನ್ನು ಘಟನೆ ಮಾಡಿ 4 ಗೋಡೆಗಳ ಮಧ್ಯೆ ಅದೇ ತಂಗಿ ಸೂಳಿಯಾಗಿ ಮೈ ಸುಖ ನೀಡ್ತಾಳಲ್ಲ, ಇಂಥ ಬಂಡ ಗಂಡರಲ್ಲ ನಿನಗೆ ಪವಿತ್ರರೇ. ಹೀಗಿರುವಾಗ ನಾನು ದುಶ್ಯಾಸನ ಹತ್ರ ನಿನ್ನ ಸೀರೆಯನ್ನು ಸೆಳೆದು ಹಿಂದೆ ನಿನ್ನ ಚೀಲದ ರುಚಿ ನೋಡಿವೆ. ದೂರ ಸರ್ದಿನಿಂದ ಮಾತಾಡೋ ದುರಾತ್ಮ. ಹಿಂದೆ ದ್ರೌಪದಿ ಕೆಣಕಿದ ಆ ದುಶ್ಯಾಸನ ರಕ್ತ ಕುಡಿದಂತೆ ಇಂದು ನಾನಿನ್ನ ರಕ್ತ ಕುಡಿಬೇಕಾಗುತ್ತೆ. ಆಮೇಲೆ ಎಚ್ಚರಿಕೆ. ಓ ಪತಿ, ಏ ಸಾವಿತ್ರಿ, ಅಂದು ದ್ರೌಪದಿನ ಕಾಪಾಡಲು ಶ್ರೀಕೃಷ್ಣ ಬಂದ. ಇನ್ನು ನಿನ್ನನ್ನು ಯಾರು ಕಾಪಾಡುತ್ತಾರೆ? ನಾನು ನೋಡೇ ಬಿಡ್ತೇನೆ. ಸತ್ತಿನ ಪುಣ್ಯ ದೇಸಾಯಿ, ನನ್ನ ತಂಗಿ ಸೀರಿ ಸರ್ಗವನ್ನು ಯಾರಿಲ್ಲದ ಸಮಯ ಸಾಧಿಸಿ ನನ್ನ ತಂಗಿ ಸೀರಿ ಸರಿಗೆ ಕೈ ಹಾಕಿದ ಬೋಳೆ ಮಗನೇ. ಏ ರಾಮ, ಯಾರು ಇಲ್ಲ ಸಮಯ ನೋಡಿ ನನ್ನ ಹಣ ದೋಚಿಕೊಂಡು ನಿನ್ನ ತಮ್ಮನ ವಿದ್ಯಾಭ್ಯಾಸಕ್ಕೆ ಮುಂದುವರಿಸಿದೆಯಾ? ಅಂದು ನೀನು ಹಣ ದೋಚಿದ ಪ್ರತಿಫಲ ಇಂದು ನಿನ್ನ ತಂಗಿ ಶೀಲ ಹರಣ ಮಗನೇ. ಯಾರು ಹಣ ಏನು ಬೋಯೋ, ಯಾರು ಹಣ ಯಾರು ದೋಚಿದರು? ಒಂದು ಬಾಯಿಗೆ ಬಂದಾಗೆ ಬಗದರೆ ಇಲ್ಲ ನ್ಯಾರಿ ಕತ್ತರಿಸಬೇಕಾಗುತ್ತದೆ. ಸುಮ್ಮನೆ ಹೊರಟು ಹೋಗು. ಹಾಗೆ ಹೋಗಲು ಬಂದಿಲ್ಲ ರಾಮ. ಸುಮ್ಮನೆ ಕಾಲ ಹಾಳು ಮಾಡಿ ನನ್ನ ಕಾಮದ ಜಾರಿ ನಂದಿಸಬೇಡ. ಏ ಜಾರಿ, ಮತ್ತೆ ಹಾಕಲೇ ಮಗನನ್ನು. ನನ್ನನ್ನು ಕಟ್ಟಿ ಹಾಕಿ ತೋರಿಸಬೇಡ ನಿನ್ನ ಪೌರುಷ. ನೀನು ನಿಜವಾಗಿ ಗಂಡಸನಾಗಿದ್ದರೆ, ನಿಮ್ಮಪ್ಪನಿಗೆ ಹುಟ್ಟಿದ ಮಗನಾಗಿದ್ದರೆ ಕಟ್ಟಿದ ಕೈಯನ್ನು ಬೆಚ್ಚಿರಲು ಹೋಗುವುದನ್ನು ನಿಮ್ಮ ಅಪ್ಪಬ್ಬ ರಕ್ತವನ್ನು ಕುಡಿಯಲಿದ್ದರೆ ನಮ್ಮವ್ವ ಗಂಡಿಗಳು ಅಂತ ತಿಳ್ಕೋಬೇಡ, ಗಂಡಿಗಳು ಅಂತ ತಿಳ್ಕೊಳ.
ಕಳ್ಕೊಳ್ಳೋದು. ಕಣ್ಣಿಟ್ಟ ಹೆಣ್ಣನ್ನು ಕಳ್ಕೊಳ್ಳೋದು ನನ್ನ ಜೈಮನದಲ್ಲೇ ಇಲ್ಲ. ಕಣ್ಣಿಟ್ಟ ಹೆಣ್ಣನ್ನು ಬಲತ್ಕರಿಸಲು ಬಿಟ್ಟವನೇ ಅಲ್ಲ. ಏನವಳ ಯೌವನದ ಶಿಶುಕ ಇಂಥ ಸುಖ ಈ ದೇವರಿಗೆ ಅನುಭವಿಸೇ ಇಲ್ಲ. ನಿಮ್ಮ ನನ್ನ ಮಾತಿಗಪ್ಪಿದ್ರೆ ನಿನ್ನನ್ನು ಬಲತ್ಕರಿಸೋದ ಅವಶ್ಯಕತೆ ಇರ್ತಿದಿಲ್ಲ. ಈ ದೇಶ ಯಾವುದೇ ಕೆಲಸ ಮಾಡಿದ್ರು ಸಾಕ್ಷಿ ಸಮೇತ ಹೇಳುವುದಿಲ್ಲ. ಇಂದಿನ ನಾಳೆ ಅವಳಿಂದ ನನಗೆ ತೊಂದರೆ ಆಗೇ ಆಗುತ್ತದೆ. ಮನದಲ್ಲಿ ನಾನಿಗೆ ಏನು ಅನ್ಯಾಯ ಮಾಡ್ತೀರಂತ ನನಗೆ ಈ ರೀತಿ ಸೀಲವನ್ನು ಹಾಳು ಮಾಡಿದ್ಯೋ ಪಾಪಿ. ನನ್ನ ಸೀಲವನ್ನು ಹಾಳು ಮಾಡ್ತಿರುವಲೆ ನಿನ್ನಂತ ಪಾಪಿ ಭೂಮಿ ಮೇಲೆ ಬದುಕಿರ್ಲೇಬಾರ್ದು. ನಿನ್ನೆ ಏನು ಸುಮ್ಮನೆ ಬಿಡುದು, ನಾನೇ ನಿನ್ನ ಬದುಕುದು ಬಿಡುವುದಿಲ್ಲ. ನನ್ನ ಕಣ್ಣು ಎದುರಿಗೆ ಸಾವಿತ್ರಿ ಆಗ್ಲಿಲ್ಲ. ಮಾಡಲು ಆಗಲಿಲ್ಲ ಸೀತಾ. ನಾನಿನ್ನು ಬದುಕಬಾರದು ಸೀತಾ, ಬದುಕಬಾರದು. ಯಾವ ಅಣ್ಣನ ಕಣ್ಣೆದುರಿಗೆ ಯಾವ ತಂಗಿಯೂ ಶೀಲ ಹಾಳಾಗಿ ಅಂತ ಘಟನೆ ನನ್ನ ಕಣ್ಣೆದುರಿಗೆ ನಡೆಯುವಂತೆ ಸೀತಾ. ಇಂಥ ಪರಿಸ್ಥಿತಿ ಯಾವ ಅಣ್ಣನಿಗೂ ಬರಬಾರದು ಸೀತಾ, ಬರಬಾರದು. ಬದುಕಬಾರದು ಸೀತಾ, ಬದುಕಬಾರದು. ಸ್ವಾಮಿ, ನೀವೇ ಯಾಕ್ರಿ ಸಾಯ್ತೀರಾ? ಆ ದುಷ್ಟ ದೇಸಾಯಿಯ ಸಾವನ್ನು ನಾವು ಕಣ್ಣಿನಿಂದ ನೋಡಬೇಕು. ಹೌದು ಸರ್ ಸೀತಾ, ಹೌದು, ನಿನ್ನ ಮಾತು ನಿಜ. ಈಗಲವಾಗಿ ಆ ದುಷ್ಟ ದೇಶ ರುಂಡನ್ನು ಕಡಿದು ಮುಂಡದಿಂದ ಬೇರ್ಪಡಿಸಿ ನನ್ನ ತಂಗಿ ಸಮಾಧಿಗೆ ರಕ್ತ ಪರ್ಪಣ ನೀಡಿ ಆತ್ಮಕ್ಕೆ ಶಾಂತಿ ಬಿಡುತ್ತೇನೆ. ಮಗನ ದೇಸಾಯಿ, ಬರುವೆ ಮಗನೇ, ಬರುವೆ ಈಗಲೇ. ಸ್ವಾಮಿ, ನೀವೇ ಒಂದೇ ಹೆಜ್ಜೆ ಮುಂದಿಟ್ರೆ ನನ್ನಾನೆ. ಆ ವೇಷದಲ್ಲಿ ಮೂಗು ಕೊಯ್ದುಕೊಂಡರೆ ಮತ್ತೆ ಬರಲಾರದು. ಮೊದಲು ಸಾವಿತ್ರಿಯ ಸೇವಾ ಸಂಸ್ಕಾರ ಮಾಡೋಣ ಬನ್ನಿ.
ತಪ್ಪು ಮಾಡಿದೆ ಸೀತ, ತಪ್ಪು ಮಾಡಿದೆ. ನಿನ್ನ ಮೇಲೆ ಆನಟ್ಟುಕೊಂಡು ತಪ್ಪು ಮಾಡಿದೆ ಸೀತ. ಸರಿ, ನಿನ್ನ ಮಾತಿನಂತೆ ಆಗಲ್ಲ. ಮೊದಲು ತಂಗಿ ಅಂತ ಸಂಸ್ಕಾರ ಮಾಡಿ ಆಮೇಲೆ ದೇಶ ಕರ್ತವ್ಯ ಅಂತ ಆಡುತ್ತಿದ್ದಾನೆ. ಸಂಗಿ ನೀನು ಬೆಟ್ಟಿ ಭಾಳ ದಿನಕ್ಕೈತಲ್ಲ. ಹಂಗೇನಿಲ್ಲ, ಬ್ಯಾಂಕ್ನಾಗ ಕುಂತು ಕುಂತು ಬರ್ದು ಬರ್ದು ತಲೆ ಅನ್ನೋದು ಬಟಾಟೆಗೆ ಹಂಗಾಗಿರ್ತದೆ. ಅದು ಕರೆನೆ ಬಿಡು. ಅನ್ನಂಗ ಬುಟ್ಟ್ಯಾಗ ಹಂಗ್ಯಾ ಕಾಣಿಸ್ಕೊತ ಬುಟ್ಟ್ಯಾಗ ಹೂವು ಸರಿಯಾಗಿ ಆಗಿಲ್ಲ ಏನು ವ್ಯಾಪಾರ? ಇವತ್ತು ಯಾರು ಮಾಡೇ ಇಲ್ಲ, ಅದಕ್ಕೆ ನಾನು ನಿನಗೆ ಕೊಡ್ಬೇಕಂತ ಮಾಡಿ. ಏ ಸಂಗಿ ಏನ್ ದೊಡ್ಡ ಕುಡಿದ ತಡ್ಕೊಳಕ್ ಆಗುವಂತ ಸಂಬಂಧ ಮಾಡ್ಕೊ. ನಾ ಬೇರೆ ಹೇಳಿದ್ರಿ, ಏನು ತಿಳ್ಕೊಳಕ್ ಹೋಗಣಿ. ಈಗ ನಾ ಬೇರೆ ತಿಳ್ಬೇಡ ಸಂಗಿ. ಸಂಗಿ ಈಗ ಹೂವ ಕೊಡು, ಆಮ್ಯಾಗ ಅದನ್ನ ಕೊಡಬೇಕು. ಅದೇನು ಆಮೇಲೆ ಬೇರೆ ಕೊಡೋದು? ಇಷ್ಟಾರ ಸಿಟ್ಟಿ ಆಗ್ಬಿಡ್ತಿ ಸಂಗಿ. ಈ ಹೂವ ಕೊಟ್ಟು ಮ್ಯಾಗ ನೀನ್ ತಲೆ ಕೊಡಬೇಕು ಅಂದೆ. ಈಗ ನಾ ಬೇರೆ ಏನೋ ತಿಳ್ಕೊಂಡಿದ್ದಿಲ್ಲ ನೋಡ ನಮ್ಮ ಮಾವ. ಈಗ ಸಂಗಿ ಈಗ ಹೂವ ಕೊಡು, ಆಮ್ಯಾಗ ಅದನ್ನು ಕೊಡಕತ್ತಿ. ಬಂದ ರೊಕ್ಕ ಇಡು, ಆಮೇಲೆ ಕೊಡ್ತೀನಿ ಹೂವ. ನಿಮ್ಮ ಅದನ್ನ ಕೊಡು, ಆಮ್ಯಾಗ ಅಯ್ಯೋ ಕೊಡ್ತೀನಿ ಅಂತ ಬೋನ್ಗೇನು ಯಾರು ಮಾಡಿಲ್ಲ. ಹಂಗ ಕೊಡು ಅಂದ್ರ ಏನು ಕೊಡ್ಬೇಕು? ಮೊದಲ ಕುಡ್ಬೇಕು, ಆಮ್ಯಾಗ ನಾ ಕೊಡ್ತೀವಿ. ಏನು ಕೊಡ್ಬೇಕು? ನೀ ಕೊಡು ಮೊದಲ, ಆಮ್ಯಾಗ ನಾ ಕೊಡ್ತೀವಿ. ನಿಂತು ಹೋಗ್ಕೊಂಡ್ಬಿಡ್ತಾನೆ. ಏನು ಕೊಡ್ಬೇಕು? ಈಗ ಹೂವ ಕೊಡು, ಆಮ್ಯಾಗ ಅದನ್ನ ಕೊಡಕತ್ತಿ. ಹಂಗ ಒಟ್ಟ ಕೈ ಹಚ್ಚಿಬಿಟ್ಟ ನೀವು. ಅದನ್ನ ಕೊಡು, ಅದನ್ನ ಕೊಡು, ಅದನ್ನ ಕೊಡು, ಅದನ್ನ ಕೊಡು. ಕೈಯಾಗ ಕೊಡ್ದು ಹಿಡ್ಕೊಂಡು ಹೋಗ. ಮತ್ತೆ ರೊಕ್ಕ ಇಡು. ಅಲ್ಲ, ನೀ ಬ್ಯಾಂಕ್ ಮ್ಯಾನೇಜರ್ ಕೆಲಸ ಮಾಡಕತ್ತಿ. 100 ರೂಪಾಯಿ ಕ್ಯಾನ್ಸಲ್ ತಗೊಂಡು. ಎಲ್ಲ ಅಲ್ಲಾಗ ಲೋನ್ ಕೊಟ್ಟಿ, ನಮ್ಗೆ ಲೋನ್ ಕೊಟ್ಟಿ ಎಲ್ಲ ಕಲಸ ಬ್ಯಾಂಕ್ನಾಗ. ಲೋನ್ ಕೊಟ್ಟು ಚಿಪ್ಪಾಡಿ ಆಗ್ಬಿಟ್ಟಾನೆ ಎಲ್ಲರ ಕೈಯಾಗ ಸಿಕ್ಕು. ಎಲ್ಲ ಲೋನ್ ಕೊಟ್ಟು ಕಲಸ ಆಗ್ಯಾವಲ್ಲ. ಹಿಂಗ ಹಂಗಾರ ಮಾಮ ನನ್ನ ಹೂವ ನೀನ ಮುಗಿಸು. ಪುರುಡ್ತೀನಿ ಏನ್ ತುರುಕ್ತಿ? ಹೂವ ಪ್ಯಾಂಟ್ ಇಟ್ಟ ಕೂತಿರಲ್ಲೋ. ಈಗ ಅವ್ರ ಒಪ್ಪನ್ಯಾಗ ಗಿರ್ಚಿ ಗಿರಿಗಿರಿಗಿರಿ ಚಾಲು ಮಾಡ. ಮಾಡುವ
ಜಾತ್ರೆಗೆ ನಡಿ ಗಿಚ್ಚ ಗಿಲಿ. ಕುತಂತ್ರ ಅಂದು ಆ ಶಕುನಿಯ ಕುತಂತ್ರ ತಾಳಕ್ಕೆ ಕೌರವ ನಾಶ, ಈ ಕಾಳಿಂಗನ ಕುತಂತ್ರ ತಾಳಕ್ಕೆ ದೇಸಾಯಿ ನಾಶ. ಪಾಪ ಬಡರಾಮನ ಮನೆಯನ್ನು ಸ್ಮಶಾನ ಮಾಡಲು ಹೊರಟಿದ್ದಾನೆ ಆ ದೇಸಾಯಿ. ದೇಸಾಯಿ, ನಿನ್ನಲ್ಲಿ ಹತ್ತಿರ ಬೆಂಕಿಯ ಜ್ವಾಲೆಗೆ ಇನ್ನಷ್ಟು ತುಪ್ಪ ಸುರಿದು ನಿಮ್ಮಿಬ್ಬರಿಗೂ ಹೊಡೆದಾಡಿ ಸಾಯುವ ಹಾಗೆ ಮಾಡಿ ಮುಂದೆ ಸುತ್ತ 60 ಹಳ್ಳಿಗೆ ನಾ ಅರಸನಾಗಿ ಮೆರೆಯದಿದ್ದರೆ ನನ್ನ ಹೆಸರು ಕಂಗೆಟ್ಟ ಕರಿನಾಗರ ಜಾತಿಯ ಕಾಳಿಂಗನೇ ಅಲ್ಲ. ಕಾಮಿನಿ ಬರುತ್ತೆ, ನಂಗೂ ಇನ್ನೂ ಬರಲಿಲ್ಲವಲ್ಲ. ಹಲೋ ಕಾಳಿ. ಹಲೋ ಕಾಮಿನಿ, ಎಷ್ಟೊತ್ತು ಬರೋದು? ಸಾರಿ ನೋಡಿ, ಬಸ್ ಮಿಸ್ ಆಗಿ ಸ್ವಲ್ಪ ತಡವಾಯ್ತು. ಅದು ಹೋಗಿ ನಾನು ಊರಿಂದ ಏನ್ ತಂದಿದ್ರೆ ಅಂತ ನಿಮ್ಗೇನಾದ್ರು ಗೊತ್ತಿದೆಯಾ? ಯಾವ್ದಾದ್ರು ಕುಡಿಯೋದಕ್ಕೆ ಡ್ರಿಂಕ್ಸ್ ತಂದಿವೆಯಾ? ನಿಮಗದು ಕುಡಿಯೋದು ಬಿಟ್ರೆ ಬೇರೆ ಕೆಲಸನೇ ಇಲ್ಲ. ಕಣ್ಣು ಮುಚ್ಚಿ. ಯಾಕೆ? ಕಣ್ಣು ಮುಚ್ಚಿ ಹೇಳ್ತೀನಿ. ಕೈ ಮುಗಿದಾಚೆ.
ತುಂಬಾ ಚೆನ್ನಾಗಿದೆ. ಎಷ್ಟು ಕೊಟ್ಟೆ ಕಾಮಿನಿ ಇದಕ್ಕೆ? ಪ್ರೀತಿಯಿಂದ ತಂದ್ಮೇಲೆ ಆ ವಸ್ತುವಿನ ಬೆಲೆ ಯಾವತ್ತೂ ಕೇಳಬಾರ್ದು. ಸರಿ ಬಿಡು, ನಾನು ನಿನಗೊಂದು ಕೆಲಸ ಇಡುತ್ತೇನೆ, ಅದನ್ನು ಮಾಡುತ್ತೇನೆ ಅಂತ ನನಗೆ ಭಾಷೆ ಕೊಡು. ನಾವಿಬ್ರು ಒಂದೇ ಆಗಿರುವಾಗ ಭಾಷೆ ಯಾಕೆ? ಅದು ಏನಂತ ಹೇಳಿ ಖಂಡಿತವಾಗಿ ನಿಮ್ಮ ಮಾತನ್ನು ನಡೆಸ್ಕೊಡ್ತೀನಿ. ಇಲ್ಲ, ನೀನು ಭಾಷೆ ಕೊಟ್ಟರೆ ಮಾತ್ರ ಹೇಳುತ್ತೇನೆ. ಸರಿ. ಕಾಮಿನಿ, ನಿನಗೆ ಆ ಬಡ ರಾಮನ ತಮ್ಮ ಶ್ರೀಕಾಂತ್ ಗೊತ್ತಿರಬೇಕಲ್ಲ? ಹಾ, ಗೊತ್ತಿದೆ. ಯಾಕೆ? ನೀನು ಅವನನ್ನು ಮದುವೆಯಾಗಬೇಕು. ಕಾಳಿಂಗ, ಏನ್ ಹೇಳ್ತಾ ಇದ್ಯಾ? ನಾನು ಮದುವೆ ಆದ್ರ ನೀನನ್ನು ಮಾತ್ರ. ಏ ಹುಚ್ಚಿ, ಮೊದಲು ನಾ ಹೇಳುವುದನ್ನು ಪೂರ್ತಿಯಾಗಿ ಕೇಳು. ನೀನು ಆ ಶ್ರೀಕಾಂತನನ್ನು ಮದುವೆಯಾಗಿ ಅವರ ಸಂಸಾರವನ್ನು ನುಚ್ಚು ನೂರು ಮಾಡಿ ಅವರ ಅಣ್ಣನ ಹೆಸರಲ್ಲಿ ಬರುವ ಅಷ್ಟು ಆಸ್ತಿಯನ್ನು ನನ್ನ ಹೆಸರಿಗೆ ಬರುವಂತೆ ಮಾಡಬೇಕು. ನಾವೀಗ ಹುಳು ತಿಂದ್ರೆ 10 ತಲೆಮಾರಿದಷ್ಟು ಮೀರಿದಷ್ಟಿದೆ. ಅದ್ಮೇಲೆ ಅದರಿಂದ ಆಗೋ ಲಾಭ ಆದ್ರೆ ಏನಿದೆ? ಮೊದಲು ನಾ ಹೇಳಿದ ಕೆಲಸ ಮಾಡು. ಆಮೇಲೆ ಸುತ್ತ 60 ಹಳ್ಳಿಗೆ ನಾನೇ ರಾಜ, ನೀನೇ ರಾಣಿ. ಆಯ್ತು, ನೀನ್ ಹೇಳಿದಾಗ ಖಂಡಿತವಾಗಿ ನಾನು ಕೆಲಸ ಮಾಡ್ತೀನಿ. ಸರಿನಾ? ಲೇ ಪೆದ್ದೆ, ಆಯ್ತು ಅಂದ್ರೆ ಆಗಲ್ವೇ? ಆ ಶ್ರೀಕಾಂತ್ ಸಿಟಿಯಿಂದ ಊರಿಗೆ ಬರುವಾಗಲೇ ಅವರ ಜೊತೆಗೆ ನೀನು ಅವರ ಮನೆಗೆ ಸೊಸೆಯಾಗಿ ಹೋಗಬೇಕು. ಆಯ್ತು, ನೀವ್ ಹೇಳ್ದಾಗೆ ಮಾಡ್ತೀನಿ. ಈಗಲಾದ್ರೂ ನಿಮ್ಮ ಮನಸ್ಸಿಗೆ ಸಂತೋಷ ಆಯ್ತು ತಾನೆ? ಇಲ್ಲ ಕಣೆ, ಇನ್ನೊಂದು ಕೆಲಸ ಬಾಕಿ ಇದೆ. ಏನಪ್ಪ ಅದು? ಇಲ್ಲ ಕಾಮಿನಿ, ನಾನು ನೀನು ಸೇರಿ ಹಾಡಿಕೊಂಡು ಬಹಳ ದಿನವಾಯಿತು ಆಗುತ್ತೆ. ಓ, ಈಗ ನಾನು ಈ ಜೊತೆ ಹಾಡಿ ಕುಡಿಬೇಕು ಅಂತ ತಾನೆ? ಹೌದು ಕಾಮಿನಿ, ನಿನ್ನ ಜೊತೆ ಹಾಡಿ ಕುಣಿಯುವ ಆಸೆಯಾಗಿದೆ ನಿನ್ನ ಮನ್ಮಥ ರಾಜನಿಗೆ. ಆಯ್ತು ಡಾರ್ಲಿಂಗ್, ಈಗಲೇ ಹಾಡಿ ಕುಡಿತೀನಿ. ಅವಿಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಬೇಜಾರಾಗಿದೆ, ಸ್ವಲ್ಪ ಮನೇಲಿ ಎಂಜಾಯ್ ಮಾಡೋಣ. ನೀನು ಹೋಗು ಕಾಮಿನಿ, ನಾನು ಆಮೇಲೆ ಬರುತ್ತೇನೆ. ನೋಡಿ, ನಿಮ್ಗೋಸ್ಕರ ದಾರಿ ಕಾಯ್ತಾ ಇರ್ತೀನಿ. ಬೇಗನೆ ಬರಬೇಕು. ಬಾಯ್ ಬಾಯ್.
ಕಾಮಿನಿ, ಹೋಗು ಹೋಗು. ನನ್ನ ಕುತಂತ್ರ ತಿಳಿಯದ ನನ್ನ ಬದಿಗೆ ಬಿದ್ದ ಮುಕ್ತ ಬಾಲೆ ನೀನು. ಪಾಪ ಅರಮನೆಯಲ್ಲಿ ಮಹಾರಾಣಿಯಾಗಿ ಮೆರೆಯಬೇಕಾದವಳು ನನ್ನ ಪ್ರೀತಿಗೆ ಬೆಲೆ ಕೊಟ್ಟು ಹಾಳು ಬಡರಾಮನ ಮನೆಗೆ ಸೊಸೆಯಾಗಿ ಹೋಗುತ್ತಿರುವೆ. ಆದಷ್ಟು ಬೇಗ ನಾ ಅಂದುಕೊಂಡ ಕೆಲಸ ಆದರೆ ಸಾಕು. ಆಮೇಲೆ ತೋರಿಸುತ್ತೇನೆ ಸುತ್ತು 60 ಹಳ್ಳಿಗೆ ನಾನ್ಯಾರೆಂದು. ಸುತ್ತ ಏನು ಮಾಡ್ತೀರಿ? ಸ್ವಲ್ಪ ನೀರು ತೆಗೆದು ನಾವು ಸ್ವಾಮಿ ತೆಗೆದುಕೊಳ್ಳಿ. ಏನು ಹೇ ಸಿಕ್ಕ ಇಂದು ನಿನ್ನ ಮುಖದಲ್ಲಿ ಏಕೋ ತುಂಬಾ ಸಂತೋಷದಿಂದ ಇರುವಲ್ಲ. ಯಾಕೆ ಅಂದ್ರೆ ನನಗಿವತ್ತು ಮಾವಿನಕಾಯಿ ತಿನ್ನೋ ಆಸೆ ಆಗಿದೆ. ಹಾಗೆ ಮಾವಿನಕಾಯಿ ಹೇಳ್ತಿಯಲ್ಲ? ಹೌದ್ರಿ, ಯಾಕೆಂದ್ರೆ ನಮ್ಮ ಮನೆಗೆ ಚಿಕ್ಕ ಮಗು ಬರುತ್ತಿದೆ, ಅದಕ್ಕೆ. ಅಂದ್ರೆ ನಿನ್ನ ಮಾತಿನ ಅರ್ಥ ಇಷ್ಟು ಹೇಳಿದ್ರು ತಿಳಿದುಕೊಳ್ಳಲು ಆಗ್ಲಿಲ್ಲವೇ ನಿಮಗೆ? ಹೀಗೆ ಹೇಳಿದರೆ ನನಗೆ ಏನು ತಿಳಿಯಬೇಕು ಸೀತಾ? ನೋಡಿ, ನೀವು ತಂದೆ ಆಗುತ್ತಿದ್ದೀರಾ, ನಾನು ತಾಯಿ ಆಗುತ್ತಿದ್ದೀನಿ. ಹೌದಾ? ನಿನ್ನ ಚಿನ್ನ ಕೃಷ್ಣನೇ? ಅಲ್ಲರಿ, ತುಂಟ ರಾಧೆ ಇವಳು. ಯಾವುದಾದರೂ ಏನು ಬೆಳಗೋದು ನಮ್ಮ ಮನೆಯಲ್ಲವೇ? ಇಂಥ ಸಂತೋಷ ವಿಷಯದಲ್ಲಿ ಒಂದು ಗೀತೆ ಆಡಿ ಮನ ಕಲಿಸಬಾರದು. ಆಯ್ತು ರೀ, ನೀವು ಹೇಗೆ ಹೇಳ್ತಿರೋ ಹಾಗೆ ಆಗಲಿ.
ಕಾಮಿನಿ ಅಣ್ಣತ್ಗೆ ಹಸಿರು ರೀ ಇಂಥ ಬಿಗರಗಳು ಕಾಲಿಗೆ ನಾನೇಕೆ ಬಿಡಬೇಕು? ಬೇಕಾದ್ರೆ ನಮಸ್ಕಾರ ಮಾಡಿ. ಹೀಗೆ ಮಾತಾಡ್ತಾಳೆ. ಅಣ್ಣ ಇದೇ ಊರಿನ ಅಗರಬಾಯಿ ಇಸ್ಕಂಠ ದೇಶರ ಒಬ್ಬಳೆ ಮುದ್ದಿನ ತಂಗ್ಯಣ. ಮೈದ, ಈ ಒಂದು ಮಾತನ್ನು ನಮಗೆ ತಿಳಿಸಿದ್ರೆ ನಾವೇ ಮುಂದೆ ನಿಂತು ನಿಮ್ಮ ಮದುವೆ ಮಾಡ್ತಿದ್ವಲ್ಲ. ಮೇಡಮ್, ಏನು ನಿಮ್ಮ ಮಾತನಾಡ್ತಾ ನಾವೇನಿದು ಕದ್ದು ಮುಚ್ಚಿ ಮದುವೆ ಆಗಿದ್ವಿ ಅಂತ ಈ ರೀತಿ ಬಗ್ತಾ ಇದ್ದೀರಾ? ಹಾಗಾಗಿ ತಿಳಿದುಕೊಳ್ತಮ್ಮ. ಶ್ರೀಕಾಂತ್, ಪ್ರಾಣ ಮಾಡಿ ಸುತ್ತಾಗಿರ್ಬೇಕು. ಸ್ವಲ್ಪ ಒಳಗಡೆ ಹೋಗಿ ರೆಸ್ಟ್ ತೆಗೆದುಕೊಪ್ಪ. ಸರಿ ಆಯ್ತಣ್ಣ. ಕಾಮಿನಿ ನಡೆ ಒಳಗೆ ಹೋಗೋಣ. ಹಾ ಬನ್ನಿ. ಶ್ವೇತಾ, ನಾನು ಸ್ವಲ್ಪ ಹೊಲದೊಳಗೆ ಹೋಗಿ ಬರ್ತೇನೆ. ಆಯ್ತು ಸ್ವಾಮಿ, ಹೋಗಿ ಬನ್ನಿ. ಜೀವನ ಮದುವೆಯ ವಯಸ್ಸು ಎಲ್ಲೆಲ್ಲ ಸೊಗಸು ಕಟ್ಟಪ್ಪನ್ನು ಯಾವ ಮನೆ ಕಿಸ್ಮಯ್ಯವನ ನನ್ನ ಹತ್ತೈತಿ ನಿನ್ನೊಂದು ತಂತಿಯರು ಒಳಗ ಸರಿಯಾದ ಅವನ ಸಂಗಿಲೆ ಯಾವಾಗ ರಸಗುಲ್ಲ ನೀನ ನನಗ ಹೇಳ್ಬೇಕಲ್ಲ. ಏನು ನಾನು ಇದೀನಿ ಕೇಳ್ಬೇಕಲ್ಲ. ಮತ್ತ ಅಲ್ಲಿ ಒಳ್ಳೆ ಚಿನ್ನು ಅಲ್ಲಿಂದ ನೋಡ್ಕೊಂತ ಬರಕತ್ತಿ ಬೇಸಿದ್ರೆ ಏನಾಯ್ತು? ಅದೇನು ಕೇಳ್ತಿ ಬಿಡ ಸಂಗಿ. ಅಲ್ಲ, ಒಂದು ಮುದುಕಿವು ಹಿಡಿದು ಹೆಚ್ಚಿದ್ಯಾ ನಾನು ಏನ್ ಮಾಡ್ಯ, ಅಕ್ಕಿನ ಭಾಳ ಚಂದಿದ್ದು ಗುಂಡು ಗುಂಡ ಹಂಗ ಟುಡು ಟುಡು ಅನ್ನಕತ್ತಿದ್ದೆ. ಹಿಡಿದು ಹೆಚ್ಚಕ್ಕಬೇಕನ್ನಿಸ್ತು, ಹೆಚ್ಚಕ್ಕಿದ್ಯಾ. ಆದ್ರೆ ಅವು 4 ಮಂದಿ ಹೊತ್ತುಕೊಂಡು ಒಯ್ದು ದೊಡ್ಡ ತುಂಬ ಸುಟ್ಟು ಬರಲಿ ಬಪ್ಪೆ ಹೊಡೆದ 4 ಮಂದಿನ ಕರೆಸಿ ನಮ್ಮನ್ನ ಒಲಿಸಿಬಿಟ್ಟು ಅಕ್ಕಿವೇನು ಟುಡು 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 ಅನ್ನಕತ್ತಿದ್ದು. ಅಕ್ಕಿನೂ ಬುಟ್ಟಿ ಒಳಗ ಲಾಲ್ 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 ಟೊಮೆಟೊ ಏನದು ಟೊಮೆಟೊ ಈಗ ನಾ ಬ್ಯಾರೆ ಏನೋ ತಿಳಿದಿದ್ದೆ. ಯಾರೇ ಹೇಳ್ತೀವಿ ನನ್ನ ಬಂಗಾರಿ. ಬ್ಯಾರೆ ಅಂದ್ರೆ ಬದ್ರಿಕಾಯಿ ಅಂತ ತಿಳ್ಕೊಂಡಿದ್ದೆ. ಬದ್ರಿಕಾಯಿ ಅಂತ ತಿಳ್ಕೊಂಡಿದ್ದು ನನ್ನ ರಾಜ ಅದಕ್ಕೆ ಕೇಳಾಕತ್ತೆ. ಇಲ್ಲ ಹಾ ಇರ್ಲಿ ಬಿಡ ಸಂಗಿ. ಮತ್ತ ನಾನೊಂದು ಮಾತು ಕೇಳ್ತೀನಿ. ಅದೇನಂತ ಕೇಳು. ನಾ ಬೇಡ ಅಂದ್ರ ನಿಮ್ಮ ಅಪ್ಪ ನಾನು ಅಲ್ಲ ಮತ್ತ ನಾನು ಅದಿನಲ್ಲ. ಅಯ್ಯೋ ಈ ತರ ಹುಡುಗಿಯರ್ ಕಿಚ್ಚೇರಿ ನಾನು ಅಂತ ಅದೇನಂತ ಬಾಯಿ ಬಿಚ್ಚು ಹೇಳು ಚಿನ್ನು. ನಾನಿನ್ನ ಮದುವೆ ಮಾಡ್ಕೋಬೇಕಂತ ಮಾಡೀನಿ. ಸಾಹಸ ಯಾಕತ್ತೀಯ ಒಂದೊಂದು ಬೆಲ್ಲ ಅಷ್ಟು ಮಂದೇ ಹೇಳ್ಬೇಕಾದ್ರೆ ಜರ ನಾಚಿಕೆ ಬರೋದು. ನಾನು ನನ್ನ ಮದುವೆ ಆಗ್ಬೇಕಂತ ಮಾಡ್ತಾರೆ ಅಂದ್ರ ಬಾಳೆ. ಯಾವ ಬಾಳೆ? ನಾ ಎಲ್ಲೇ ಹೋದ್ರು ನಿನ್ನ ಮಾಡ್ಕೋತೀನಿ ಅಂತ ಇದಕ್ಕೆ ಹೋದ್ರು ಬರ್ತಾನ, ಇದಕ್ಕೆ ಹೋದ್ರು ಬರ್ತಾನ. ಬಸ್ಸಿಂದ ಕುಂತಾಗಿಂದ ಬಂದು ನಿಂತಿರ್ತಾನ. ಏನು ಬರ್ಗೆಟ್ಟನ್ರಿ ಮಗ? ಆ ಬರ್ಗೆಟ್ರೆ ಬರ್ಗೆಟ್ಟಿ ಎಲ್ಲ ಮಗನ ಬಾಳ ನಾನು ಮದುವೆಯಾಗ ಹುಡುಗಿ ಮ್ಯಾಗ ಕಣ್ಣಿಟ್ಟಿ ಯಾವ ಮಗನ ನಿನ್ನ ಕೈ ಕೆಡದು ಕೈಮಾ ಮಾಡಿ ನಿನ್ನ ಕಾಲು ಕೆಡದು ಕಬಾಬ್ ಮಾಡಿ ನಮ್ಮೂರ ನಾಯಿ ನರಿಗಳಿಗೆ ಹಾಕಲಿಲ್ಲ. ನನ್ನ ಹೆಸರು ಸಂಜಯನ ಅಲ್ಲ, ಸಂಗು ಮಾವ. ಶಾಂತನಾಗು ಪ್ರಿಯ, ಶಾಂತನಾಗು. ಈ ತರ ಎಲ್ಲ ಚೀರಾಡಿದರೆ ಫಲ ಸಿಗುವುದಿಲ್ಲ ಪ್ರಿಯತಮ. ಉಪಾಯ ಮಾಡಿ ಕೆಚ್ಚು ಹಾಕಿ ಕೆಲಸ ಹಂಗಾದ್ರೆ ಹಿಂಗ ಮಾಡಲು ಬಾ. ಹೆಂಗರ ಮಾಡಿ ಹಿಂಗರ ಮಾಡಿ ಹೆಂಗರ ಮಾಡ ಹಾಗೆ ಹೆಂಗ ಮಾಡ್ತಿ ಮಾ. ಹೆಂಗ ಮಾಡೋದಂದ್ರ ನೀ ಪಟ್ ಅಂತ ಬಸರಾಗಿದ್ರು
ಸುಳ್ಳ ಏನ್ ಬಸರ ಹಾಕ್ತಾರೆ ನಾ ಕೇಳ್ತಿಲ್ಲ ಸುಮ್ಕೆ ಆಗದಪ್ಪ ಮದ್ವೆ ಆಗ ಬರ್ತಾ ಬಸರ ಏನ್ ಹಾಕ್ತಾರೆ ಗೊತ್ತಿಲ್ಲ ಹಿಂಗ ಇಲ್ಲ ಒಮ್ಮ ಆಗಿಲ್ಲ ಹಿಂಗ ಆಗ್ಬೇಕಂತ ಮಾಡಿ ನಿಂಗೆ ಇಲ್ಲೇ ನಾ ಇಲ್ಲೇ ಆಗ್ಬೇಕಂತ ಮಾಡಿ ನಿಂಗೆ ಇಟ್ಟು ಬಂದು ಅಂದ್ರ ಬಸರ ಬಂದಾಗ ಹಾಕ್ತಾರ ಇಲ್ಲ ಅದು ಬ್ಯಾರೆ ಇರ್ತಿತ್ತು ರೂಮ ಇಷ್ಟೆಲ್ಲ ನೀ ಹೇಳಕತ್ತೆ ನಮ್ಮ ಅಪ್ಪನ ಮುಂದೆ ನಾ ಬಸರಾಗೆ ತೋರಿಸ್ತೀನಿ ಆಯ್ತು ಅಟ್ ಮಾಡು ಈಗ ಮೊದಲೇನು ಗಿಚ್ಚ ಗಿಲಿಗಿಲಿ ಬ್ಯಾಚ್ ಬೆಳಗಣ ನಾ ಇಬ್ರು ಬೆಚ್ಚ ಹಾಕೋರು ಸಂಗೀತಕಾರ ಪಾಪ ಮಗಕತ್ತಾವು ಅವರು ಗರಂ ಶೀಟ್ರ್ ಹಾಕಿರ ಇದ ಹೊರಪ್ನಾಗ ಎಬಸ್ ಎಬಸ ಕೊಡ್ತೀನಿ ಅಂತ ಪ್ರೀತಿಯ ಪದ ಮೊದಲ ಜವಾರಿ ಮನಗ ಬಂದರೆ ಬಾವೊಮ್ಮೆ ಕೆಣಗ ಮೊದಲ ಜವಾರಿ ಮನಗ ಬಂದರೆ ಬಾವೊಮ್ಮೆ ಕೆಣಗ ಹುಡುಗಿ ಮೊದಲ ಜವಾರಿ ಹುಡುಗಿ ಏನ್ ಮಾಮ ಟೈಮ್ ಭಾಳ ಆಗಿದೆ ಹೋಗೋಣವಾ ನಂಗ್ ಬೇಕು ಹೌದಾ ನಂಗ್ ಬೇಕು ಹೌದಾ ಚಾಲು ಮಾಡು ನೋಡ್ದ ನಿಮ್ಮ ಮೌನ ಎಲ್ಲ ನೋಡ್ದ ಅಲ್ಲ ಕೆಲಸ ಮಾಡಿರೋ ಇಬ್ರು ಈಗ ಮನ್ನ ಮಗ ಇವತ್ತಿ ಮಗ ಅವನ ನನಗೇನು ಊರ ಮಾರಿ ತಿರುಗಿಸತ್ತೆ ನಾ ಇಬ್ರನ್ನೆಲ್ಲ ಮಾಡಿನಿ ಬಾ ಮಂದಿರ ಮಾಡಿಲ್ಲ ಪಾಪ ಮೊದಲಾಗ ಹುಡುಗಿ ನಿಂದೈತಿ ಏನ್ ಅವ್ರು ಎಷ್ಟು ಮಾತಾಡ್ತೀರಿ ಮಾವರ ಯಾಕೋ ನೀನ್ ಅವನ್ ತೊಗಣಿ ಮಾರವನ ಪಾಪ ಹುಡುಗಿ ಅಲ್ಲಗತ್ತೀವಿ ಏನ್ ಕೈಯ ಪಾಪು ಕುಡ್ಬೇಕಂತೇನು ಮಗನ ಹೌದಪ್ಪ ಹೌದೌದು ಹಂಗೇನಿಲ್ಲ ಮಾವರ ನಿಮ್ಮ ಮಗಳಿಗೆ ಸ್ವಲ್ಪ ಕಬಾಬ್ ಮಾಡಕ್ ಬರುದಿಲ್ಲ ಹೆಂಗ ಮಾಡಬೇಕು ಅಂತ ಕೇಳಕತ್ತಿ ಮಾಡಬೇಕು ಅಂತ ಟ್ರೈನಿಂಗ್ ಕೊಡಕತ್ತಿದ್ದೀರಿ ಹೌದು ಪಪ್ಪ ಅವ್ರು ಹೇಳಕತ್ತಿದ್ರು ನಾ ಮಾಡಕತ್ತಿದ್ದೆ ಯವ್ವ ಮಗಳ ನೀ ಅಡ್ಡ ಬರಬೇಡ ಸರಿ ಸುಮ್ಮನೆ ನಿಂದರು ದಡ್ಡಿಗೆ ಲೇ ಮಗನ ಅಯ್ಯ ನನ್ನ ಮರಿಯ ಕೇಳಿಬೇಡ ನಿನ್ನ ಕೈ ಜಾಡುತ್ತದೆ ಸಮಾಧಾನ ರೀ ಮಾವರ ಸಮಾಧಾನ ಮಾವರ ನಿಮ್ಮ ಮರ್ಯಾದೆ ನಾನು ಯಾಕೆ ಕಳೀಲ್ರಿ ನನ್ನಂತ ಬಂಗಾರಂತ ಹುಡುಗಿ ಕೊಟ್ಟು ನಿಮ್ಮ ಮಗಳು ಮದುವೆ ಮಾಡ್ರಲ್ಲ ಹೌದಲ್ಲ ಮಗನ ಪರಪ್ಪರಿ ಹೇಳ್ದೆ ಮಗನ ಇದು ಅಲ್ಲ ಇದು ಒಟ್ಟ ನನಗೆ ತಲೆಗಿದ್ದಿನ ಮಗನ ಮಾಡ್ತೀನಿ ನನ್ನ ಮಗಳಿಗೆ ಮದುವೆ ಆದ್ರೆ ನಿನ್ನಂತ ಹೆಗ್ಗಣ ಮಾರವ ಜೋಡಿ ಅಲ್ಲ ನಮ್ಮ ಉತ್ತಣ ಮಾಸ್ತರ್ ಖಾಲಿ ಕೂತಾರ ಅವ್ರ ಜೋಡಿ ಮಾಡ್ತೀನಿ ಮಗನ ಅವ್ರನ್ನ
ನೆಟ್ವರ್ಕ್ ಬಿಸಿ ಐತಿ. ಇಲ್ಲ ಜೋಡಿ ಮಾಡಲ್ಲ ಮಗನ. ನೋಡ್ರಿ ಮಾವಾರ ಹೆಂಗಾರ ಮಾಡ್ರಿ ಸಂಗಿ ಯಪ್ಪ ಹೆಂಗಾರ ಮಾಡು, ಒಂದೇ ಸಲ ಮಾಡ್ಕೊಂತೀವಿ ನಾವು. ನೀನಾರ ಹೇಳಿ ಪಪ್ಪಗ. ಯಪ್ಪ ಮದುವೆ ಮಾಡ್ಕೋತೀವಿ ಅನ್ನು. ಯವ್ವ ಮಗಳ, ಏನು ನೀ ಸುಮ್ಮ ಮನೆಗೆ ನಡಿ. ನಾನು ಹೆಂಗಿನ್ನು ನಡಿ. ನಾವು ಓಡಾಡ್ತೀವಿ. ಯಾಕ ಇವ್ರು ಲವ್ ಮಾಡಕತ್ತೀವಿ. ನೀವು ಓಡ್ ಹೋದ್ರೆ ನಂಗೆ ಇಷ್ಟ ಕೊಡು, ಹೋಗ್ತೀನಿ ನಾನು. ಮಾವ ಅಂತಲ್ಲಿ ಏನೈತಿ ಗೊತ್ತೇನು? ಏನೈತಿ ಹಳೆಯ ನನ್ನ ಮಗಳ ಹತ್ರ ಮ್ಯಾಟ್ ಐತಿ, ಭಾರಿ ಮ್ಯಾಟ್ ಐತಿ, ನಿನಗ ಏಟ್ ಐತಿ. ಮಾವ ನನ್ನ ಹತ್ರ ಒಂದು ಪಾದಕೈ ಒಂದು ಪಾದಕೈ. ಹೌದು ಕೌಸ್ಗ. ಸಿಗತೈತಿ ಮಾವ ಸಿಗತೈತಿ. ಸಿಗೋದಿಲ್ಲ ಮಾವ, ಕೊಡುವುದಿಲ್ಲ. ಕೊಡುದಿಲ್ಲ ಅಂದ್ರೆ ನಾವು ಬಿಡುದಿಲ್ಲ, ಬಿಡುದಿಲ್ಲ ನಾವು ಬಿಡುದಿಲ್ಲ. ಬಿಡುವುದಿಲ್ಲ ಅಂದ್ರೆ ನಾವು ಕೊಡುವುದಿಲ್ಲ. ಯಪ್ಪ ಎಲ್ಲಿ ಬೇಕಂದ್ರೆ ಸೂಚುತ್ತೆ ಅವನಿಗೆ. ನೀವು ಹುಷಾರ್ ನೋಡು. ನಾ ಮೊದ್ಲೇ ಪೇಪ್ರಿ ಸುಳಿ ಮಗ ಇದ್ದಾನ. ನಾ ಮಗಳ ಬಿಡ್ಲಿಗಂತ ಸುಮ್ಮನೆ ನಡಿ. ನೀವು ಎಲ್ಲರೂ ಹಾಲು ಕಿಚಡಿ ಅಂತ ಮಾಡ್ತೀವಿ. ನಿಮ್ಮ ಅಪ್ಪ ಪೇಪ್ರಿ ಅದತ್ತ ಸ್ವಲ್ಪ ಹುಷಾರ್ಲೆ ಕರ್ಕೊಂಡು ಹೋಗಿ ಮನೆ. ಪಪ್ಪ ನಿನ್ ಪೇಪ್ರಿ ಇಲ್ಲ ಎಲ್ಲಿ ಬಾ. ನಡಿ. ಅವ್ ನೋಡಿ ಹ್ಯಾಂಗ ಹಾಲು ಕಿಸ್ತಾವ. ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಸೋಬಾನ. ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಸೋಬಾನ. ಅಮ್ಮಮ್ಮ ಎಂತ ಮೂಡ್ ಖರಾಬ್ ಮಾಡ್ದಲ್ರಿ ಮಗ. ನಮ್ಮ ಕಡೆ ಇದ್ದಂಗಿದ್ದಲ್ರಿ ಹೋಗಿ ಹೋಗಿ ಮುತ್ತಳ ಮಾಸ್ತರ್ ಉಪಯೋಗ ಆಗಲ್ರಿ ಇದು ಬೆಳಗನ ಹೋದ್ರಿ. ಹಂಗ ನೋಡಿದ್ರಿ ನಮ್ಮ ಹಳಿ ಬರೋದು ಇದು ಯಾರ